ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ಇವತ್ತು ಏನಪ್ಪ ರೆಸಿಪಿ ಅಂತೀರಾ, ಇವತ್ತು ಬಾಸುಂದೆ ಮಾಡೋದ ತೋರಿಸ್ತೇನೆ ನಿಮ್ಗೆ. ಆಕಳ ಹಾಲಿಂದ ಮಾಡಿರುವಂಥ ಬಾಸುಂದೆ, ದೇಸಿ ಆಕಳಿನ ಹಾಲಿದು ಯಾವ ರೀತಿ ಮಾಡೋದಂತ ಹೇಳ್ತೀನಿ. ಇದು ಪೂರಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಮತ್ತು ಎಲ್ಲರೂ ಇಷ್ಟಪಡ್ತಾರೆ, ಮಕ್ಕಳಂತ ತುಂಬಾ ಇಷ್ಟಪಡ್ತಾರೆ. ಇದೇನು ಮಾಡೋದು ಕಷ್ಟನೇ ಅಲ್ಲ, ಸಿಂಪಲ್ ರೆಸಿಪಿ ಅಂತಲೇ ಹೇಳ್ತೀನಿ. ಪ್ಲೀಸ್ ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನು ಒಮ್ಮೆ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೇನೆ, ಬನ್ನಿ. ಮೊದಲಿಗೆ ನಾನು ಇಲ್ಲಿ 1.5 kg ಹಾಲನ್ನು ತೊಗೊಂಡಿದ್ದೀನಿ. ಇದನ್ನು ಒಂದು ದೊಡ್ಡ ಪಾತ್ರೆ ಒಳಗೆ ಹಾಕ್ಕೊಂಡಿನಿ. ಮೊದಲಿಗೆ ಇದನ್ನು ಹೆಂಗೆ ಮಾಡಪ್ಪ ಅಂದರೆ, ಇದನ್ನು ಹಾಲನ್ನು ಸೋಸ್ಕೊಂಡಿದ್ದೀನಿ, ಅಂದ್ರೆ ಕೂದಲದು ಏನರೇ ಇರ್ತಾವಂಥೇಳಿ. ಮೊದಲಿಗೆ ಇಲ್ಲಿ ಗ್ಯಾಸ್ ಸ್ಟವನ್ನು ಆನ್ ಮಾಡ್ಕೊತ ಹಾಲನ್ನು ಇಟ್ಕೊಂಡಿದ್ದ ಪಾತ್ರೆಯನ್ನು ಇಲ್ಲಿ ಇಟ್ಟು ಹಾಲನ್ನು ಈ ಥರ ಕಾಯಿಸ್ತಾ ಇದ್ದೀನಿ. ಅದನ್ನು ಒಂದು ಸ್ಪೂನ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಾಯಿಸಿಕೊಳ್ಳಿ. ಇದು ಕುದಿಯೋದೇ ಇಲ್ಲಿ ಮಹತ್ವ ಇರೋದು. ಎಷ್ಟು ಕುದಿಯುತ್ತೆ ಅಷ್ಟು ಚೆನ್ನಾಗಿ ಬಾಸುಂದೆ ರೆಡಿ ಆಗ್ತೈತಿ. ಇದು ಪೂರ್ತಿ ತುಂಬಿದೆಯಲ್ಲ, ಇದು ಅರ್ಧ ಆಗಬೇಕು. ಹಾಲು ಕುದ್ದು ಹಾಲು ಕಡಿಮೆ ಆಗ್ತಾವ, ಆವಾಗ ಈ ಥರದ ಟೇಸ್ಟನ್ನೇ ಬೇರೆ ಬರ್ತೈತಿ. ಮತ್ತು ಇದನ್ನು ಚಲೋ ಹೊತ್ನಂಗೆ ಕುದಿಸ್ಕೋರಿ ಅಂತಲೇ ಹೇಳ್ತೀನಿ. ನಾನು ಯಾವಾಗೂ ಮಾಡ್ತಿದ್ರೆ ಎಮ್ಮೆ ಹಾಲಿನಿಂದ ಮಾಡ್ತೀನಿ. ಇವಾಗ ಆಕಳ ಹಾಲು ಸ್ವಲ್ಪ ತಿಳಿ ಇರ್ತಾವಲ್ಲ, ಅದಕ್ಕೆ ಆಕಳ ಹಾಲು ಹೆಂಗೆ ಬರ್ತೈತೆ ಅಂಥೇಳಿ ನಾನು ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಅಂದರೆ ಸಿಟಿ ಸೈಡೆಲ್ಲ ಆಕಳ ಹಾಲೇ ಜಾಸ್ತಿ ತಿಂತಾರಲ್ಲ, ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಸಿಟಿ ಸೈಡು ಯಾರೆಲ್ಲ ಹಾಲನ್ನು ತೊಗೋತೀರಿ ಈ ರೀತಿ ಮಾಡ್ಕೋರಿ, ಮತ್ತು ಎಲ್ಲರೂ ಇಷ್ಟಪಡ್ತಾರಂತಲೇ ಹೇಳ್ತೀನಿ. ನೋಡಿ, ನಾನು ಹಾಲು ಪೂರ್ತಿ ತುಂಬಿದೆ, ಅದು ಕಡಿಮೆ ಆಗ್ತಾಯಿದೆ ಹಾಲು. ಹಂಗೆ ನಾನು ಕೈಯನ್ನು ಬಿಡ್ತಾ ಇಲ್ಲ, ಕೈ ಆಡಿಸ್ಕೋತಾ ಇದ್ದೀನಿ ಹಾಗೆ ಸ್ಪೂನಿಂದ. ಇದು ಚಪಾತಿಗೆ ಚೆನ್ನಾಗಿ ಹತ್ತೈತಿ. ಮತ್ತು ಇಲ್ಲಿ ನಾನು ಸಕ್ಕರೆಯನ್ನು ಹಾಕೊಳಕತ್ತೀನಿ. ಎಷ್ಟು ಬೇಕು ಅಷ್ಟು ಹಾಕೋರಿ. ಸ್ವೀಟ್ ಎಷ್ಟು ಬೇಕು ಅಷ್ಟು ಹಾಕೋರಿ. ನಮ್ಮಲ್ಲಿ ಸ್ವೀಟ್ ಜಾಸ್ತಿನೇ ಬೇಕು, ಸ್ವೀಟನ್ನು ಜಾಸ್ತಿನೇ ಹಾಕೋತಾ ಇದ್ದೀನಿ. ಅಂದರೆ ನಮ್ಮ ಮನ್ಯಾಗ ಪೂರಿ ಜೊತೆ ನಾನು ಮಾಡಾಕತ್ತಿದ್ನಿ. ಪೂರಿ ಜೊತೆನ ತುಂಬ ಚೆನ್ನಾಗಿರ್ತೈತಿ. ಮತ್ತು ಒಂದು 2 ಏಲಕ್ಕಿಯನ್ನು ಕುಟ್ಟಿ ಹಾಕ್ರಿ. ಏಲಕ್ಕಿಯಿಂದ ಫ್ಲೇವರ ತುಂಬಾ ಟೇಸ್ಟಿ ಕೊಡ್ತೈತೆ ಅಂತ ಹೇಳ್ತೀನಿ. ಏಲಕ್ಕಿದಿಂದನೇ ತುಂಬ ಚೆನ್ನಾಗಿ ಇದು ಸ್ವಾದ ಹುಡ್ತೈತಿ. ಮತ್ತು ಇಲ್ಲಿ ಸಕ್ಕರೆ ಏಲಕ್ಕಿ ಹಾಕಿದ ನಂತರ ಇದನ್ನು ಭಾಳ ಹೊತ್ತನ ಕುದಿಸ್ಕೋಬೇಕು, ಅಂದರೆ ಅದೆಲ್ಲ ಒಂದೇ ರೀತಿ ಬೆರೆಯುತ್ತಂಥೇಳಿ. ಇಲ್ಲಿ ನೋಡಿ, ನಾನು ಈ ರೀತಿ ಇದನ್ನು ಕುದಿಸ್ಕೊಂಡ ಮತ್ತೊಂದು 10 ನಿಮಿಷ ಇದನ್ನು ಕುದಿಸಿ ಇದನ್ನು ಇಟ್ಕೋತಾ ಇದ್ದೀನಿ. ನೋಡಿ ಯಾವ ರೀತಿ ಹಾಲು ಗಟ್ಟಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಯಾರಿಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ಮನೆ ಒಳಗೆ ಪೂರಿ ಜೊತೆ ಇದನ್ನು ನಾನು ಮಾಡಿದ್ದೆ. ನೋಡಿ ಯಾವ ರೀತಿ ಟೆಕ್ಸ್ಚರ್ ಆಗಿದೆ. ಇದು ಸ್ವಲ್ಪ ಆರಿದ ನಂತರ ತುಂಬಾ ಚೆನ್ನಾಗಿ ಆಗಿದೆ. ನೀವು ಒಮ್ಮೆ ಟ್ರೈ ಮಾಡ್ತೀರಾ ಅಂತ ಅನ್ಕೋತೀನಿ. ಯಾರೆಲ್ಲ ವಿಡಿಯೋ ನೋಡಕತ್ತೀರಿ ಪ್ಲೀಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.